ಹಾಯ್ ಹೆಲೋ ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ಇವತ್ತು ಹೆಣ್ಣಿನ ಬಗ್ಗೆ ಮಾತಾಡಲೇಬೇಕು. ಹೆಣ್ಣು ಅಂದರೆ ಯಾರು? ಜನ್ಮ ಕೊಟ್ಟ ತಾಯಿ, ಭೂಮಿ ತಾಯಿ, ಗಂಗಾದೇವಿ, ಸರಸ್ವತಿ ಸ್ವರೂಪ, ಲಕ್ಷ್ಮೀ ಸ್ವರೂಪ, ಗೃಹಲಕ್ಷ್ಮಿ ಅಂತೀವಿ, ಪಾರ್ವತಿ ದೇವಿಯ ಶಕ್ತಿಯ ಸ್ವರೂಪ ಅಂತೀವಿ. ಅಂಥ ಹೆಣ್ಣಿಗೆ ಈ ದಿನಗಳಲ್ಲಿ ತಪ್ಪು ತಿಳುವಳಿಕೆ ಕೊಡ್ತಾವ್ರೆ, ತಪ್ಪನ ದೃಷ್ಟಿಯಲ್ಲಿ ನೋಡ್ತಾವ್ರೆ. ಯಾಕೆ? ಹೆಣ್ಣು ಬರೀ ಭೋಗ ಸಾಧನವೇ? ಅಥವಾ ಹೆಣ್ಣು ನಮ್ಮ ಕಾಲಂಚಲೇ ಇರಬೇಕು ಅಂತಲೇ? ಅಥವಾ ಹೆಣ್ಣು ನಮ್ಮ ಹೇಳ್ದಂಗೆ ಕೇಳಬೇಕು ಅಂತ? ಇಲ್ಲ, ಹೆಣ್ಣಿನ ಇಚ್ಛೆಯಂತೆ ಗಂಡು. ಅದು ಹೇಗೆ ಹೇಳಿ? ಭೂಮಿ ಫಸಲು ಕೊಡ್ತದೆ, ಹೆಣ್ಣು ಜನ್ಮ ಕೊಡ್ತಾಳೆ. ಅಂದಮೇಲೆ ಭೂಮಿ ಅಷ್ಟೇ ಭಾರದವಳಲ್ವ ಹೆಣ್ಣು? ಅಂದಮೇಲೆ ಹೆಣ್ಣು ಭೂಮಿ ತಾಯಿ ಅಷ್ಟೇ ಶ್ರೇಷ್ಠಳು. ಅಂದಮೇಲೆ ಗಂಡು ಯಾವುದ್ರಲ್ಲಿ ಶ್ರೇಷ್ಠ? ತಿನ್ನೋದ್ರಲ್ಲಿ, ಉಣೋದ್ರಲ್ಲಿ, ಅವಳನ್ನ ಹಿಂಸೆ ಕೊಡೋದ್ರಲ್ಲಿ, ಅವಮಾನ ಮಾಡೋದ್ರಲ್ಲಿ, ಅವಳು ಭೋಗ ಸಾಧನವಾಗಿ ನೋಡೋದ್ರಲ್ಲಿ ಅವಳು ಒಂದು ಯಂತ್ರವೇ? ಇಲ್ಲ, ಹೆಣ್ಣು ದೇವತೆ. ಹೆಣ್ಣು ನಮಗೆ ಕಣ್ಣು. ಆ ಕಣ್ಣನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಪ್ರಪಂಚ ಚೆನ್ನಾಗಿರ್ತದೆ. ನಾವು ನೋಡೋ ದೃಷ್ಟಿ ಎಷ್ಟು ಸುಂದರವಾಗಿರ್ತದೋ ಹಾಗೆ ಹೆಣ್ಣನ್ನು ನಾವು ನೋಡ್ಕೊಂಡ್ರೆ ಅವಳು ನಮ್ಮನ್ನು ಅಷ್ಟು ಸುಂದರವಾಗಿ ನೋಡ್ತಾಳೆ. ಹೆಣ್ಣನ್ನು ಪಾರ್ವತಿ ದೇವಿಗೆ ಹೋಲಿಸ್ತೀವಿ, ಲಕ್ಷ್ಮೀ ಸ್ವರೂಪ ಅಂತೀವಿ, ಸರಸ್ವತಿ ಸ್ವರೂಪ ಅಂತೀವಿ, ಗಂಗಾದೇವಿಗೆ ಹೋಲಿಸ್ತೀವಿ, ಭೂತಾಯಿಗೆ ಹೋಲಿಸ್ತೀವಿ, ಪ್ರಕೃತಿಯನ್ನು ಹೆಣ್ಣಂತಲೇ ಕರಿತೀವಿ, ಈ ಜಗತ್ತನ್ನು ಹೆಣ್ಣು ಅಂತಲೇ ಕರಿತೀವಿ, ಹೆಣ್ಣಿಂದಲೇ ಜಗತ್ತು ಅಂತ ಕರಿತೀವಿ. ಹಾಗಿರ್ಬೇಕಾದ್ರೆ ಅವಳನ್ನು ನೋಡೋ ದೃಷ್ಟಿ ಯಾವುದು? ಕೆಟ್ಟದ್ದು. ಯಾಕೆ? ಅವಳು 12 ಗಂಟೆಗೆ ಬರ್ತಾಳೆ, ಅವಳು ಲೇಟಾಗಿ ಬಂದು ಯಾಕೆ ಬಂದು ಮೆಸೇಜ್ ಮಾಡ್ತಾಳೆ, ಯಾರಿಗೆ ಮಾಡ್ತಾ ಇದೆಯೇ, ಅವಳು ಯಾವನ ಜೊತೆ ನಗ್ತಾವಳೆ, ಯಾಕೆ ನಗ್ತಾ ಇದೆಯಾ? ಇಂಥ ಮಾತುಗಳು ಯಾಕೆ? 100ರಲ್ಲಿ 10ರಷ್ಟು ಕೆಟ್ಟವರು ಇರಬಹುದು, ಆದರೆ ಎಲ್ಲ ಹೆಣ್ಮಕ್ಳು ಕೆಟ್ಟವರಾಗಿರೋಕ್ಕೆ ಸಾಧ್ಯವೇ? ಅವ್ರಿಗೆ ನೋವಿರ್ತದೆ. ಓಡೋಗ್ಬಿಟ್ಲು ಅಂತೀವಿ, ಇನ್ನೊಬ್ರ ಜೊತೆ ಕರ್ಕೋಗ್ಬಿಟ್ಲು ಅಂತೀವಿ. ಯಾಕೆ? ಮನೆಯಲ್ಲಿ ಆ ಧೈರ್ಯ, ಆ ಪ್ರೀತಿ, ಆ ವಿಶ್ವಾಸ ತುಂಬಿದ್ರೆ ಆ ಹೆಣ್ಮಕ್ಳು ಎಲ್ಲಿಗೆ ಹೋಗ್ತವೆ? ನಮ್ಮ ನಂಬಿಕೆಯನ್ನು ಬಿಟ್ಟು ಯಾವ ಕಾರಣಕ್ಕೂ ಅವರು ದ್ರೋಹ ಮಾಡಿ ಮುಂದಕ್ಕೆ ಹೋಗಲ್ಲ. ಆ ನಂಬಿಕೆಗಳನ್ನ ನಾವು ಹುಟ್ಟಿಸ್ಬೇಕು, ಅವ್ರಿಗೆ ಮನಸ್ಸಿನಲ್ಲಿ ಧೈರ್ಯ ಕೊಡಬೇಕು, ಹುಮ್ಮಸ್ಸು ಕೊಡಬೇಕು. ಆಗ ಹೆಣ್ಣುಮಕ್ಕಳು ನಮ್ಮ ಹತ್ರನೇ ಇರ್ತಾರೆ. ಆ ಹೆಣ್ಮಕ್ಳಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದೀರಿ? ಅಡುಗೆ ಮನೇಲಿ ಅಡುಗೆ ಮಾಡ್ಕೊಯಿರಿ ಅಂತೀರಿ, ಮಧ್ಯೆ ಮಾತಾಡ್ರಿ, ಯಾಕೆ ಮಾತಾಡ್ತೀರಿ? ಹೆಣ್ಮಕ್ಳು ಅಂತೀವಿ. ಹೇಳ್ದಂಗೆ ಕೇಳಿಲ್ಲ ಅಂದರೆ ನೀವು ಹೆಣ್ಣು, ನಮ್ಮ ಕಾಲು ಕೆಳಗೆ ಇರೋರು ಅಂತೀರಿ. ಅದು ಹೆಣ್ಣಿಗೆ ಮಹತ್ವ ಇಲ್ವಾ? ಪೂಜೆ ಮಾತ್ರ ಮನೆ ದೇವರು, ಹೆಣ್ಣು ದೇವರು ಅಂತ ಮಾಡ್ತೀರಾ. ಅದೇ ಹೆಣ್ಣು ದೇವ್ರ ಮಕ್ಕಳು, ಹೆಣ್ಮಕ್ಳು, ಅವ್ರನ್ನ ಯಾಕೆ ಗೌರವಿಸೋದಿಲ್ಲ? ಅವ್ರು ದುಡಿಯಲ್ವಾ? ಕೆಲ್ಸಕ್ಕೆ ಹೋಗಲ್ವಾ? ಮುಸ್ರೆ ತಿಕ್ಕಲ್ವಾ? ಅಡುಗೆ ಮಾಡಲ್ವಾ? ಬಟ್ಟೆ ಒಗೆಯಲ್ವಾ? ಮನೆ ಒರೆಸಲ್ವಾ? ಕೆಲ್ಸಕ್ಕೆ ಹೋಗಲ್ವಾ? ಸಂಬಳ ತಂದು ಕೊಡಲ್ವಾ? ಇಷ್ಟೆಲ್ಲ ಮಾಡಿದ ಹೆಣ್ಮಕ್ಳು, ಗಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳು ಹುಟ್ಟಿಸ್ಬಿಡ್ತಾರೆ, ಆ ಮಕ್ಕಳನ್ನ ಕಾಪಾಡೋದು ಇಲ್ಲ, ಎಣ್ಣೆ ಕುಡ್ಕೊಂಡು ಕಾಲ ಕಳೀತಾರೆ. ಅದೇ ಹೆಣ್ಮಕ್ಳು ಗಂಡನ್ನು ಕಾಪಾಡ್ತಾರೆ, ಮಕ್ಕಳನ್ನು ಕಾಪಾಡ್ತಾರೆ. ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಹೇಳಿ? ಆದರೆ ಅವ್ರು ನೋಡೋ ದೃಷ್ಟಿಕೋನಗಳನ್ನ ಮಾತ್ರ ಎಲ್ಲರೂ ತಪ್ಪಾಗಿ ತಿಳ್ಕೊಂಡು ಅವಳು ಹಂಗೆ ಹಿಂಗೆ ಅಂತೀರಿ. ತಪ್ಪು. ಹೆಣ್ಣು ಸ್ವಚ್ಛಂದ ಕುಲದವಳು. ರಾಧಾಕೃಷ್ಣ ಹೇಗೆ ಅರ್ಥ ಮಾಡ್ಕೊಂಡಿದ್ರಿ ನೋಡಿ. ಹಾಗೆ ರಾಮ ಸೀತೆನ ಹೇಗೆ ಅರ್ಥ ಮಾಡ್ಕೊಂಡಿದ್ದ ಅಲ್ವೇ? ರಾವಣ ಕೂಡ ಸೀತೆನ ಕೈ ಮುಗ್ದಿದ್ದ. ಆದರೆ ಶನಿಯ ಮಹಾದೇವರ ಪ್ರಭಾವ, ಅವನ ಅಂತ್ಯಯುಗ ಬರ್ತಾ ಇತ್ತು, ಸೀತೆನ ಮುಟ್ಟಬೇಕಾದ ಸ್ಥಿತಿ ಬತ್ತು. ರಾವಣ ಸ್ವಾಮಿ ಶನೇಶ್ವರನ ವಕ್ರದೃಷ್ಟಿಯ ಕಾರಣ ಸೀತೆಯನ್ನು ಮುಟ್ಟದ, ಅವನು ಕಲುಷಿತನಾದ ಅಷ್ಟೇ. ಆದರೆ ರಾವಣನು ಕೆಟ್ಟವನು ಅಂತ ಹೇಳೋಕ್ಕಾಗಲ್ಲ. ಸೀತೆನೂ ಒಂದು ವರನೂ ಕೊಟ್ಟಿದ್ದು ರಾವಣನಿಗೆ, ನಿನ್ನಂಥ ಭಕ್ತ ಇಲ್ಲ ಅಂತ. ಹಾಗೆ ಆ ಸೀತಾಮಾತೆನೂ ಕೂಡ ಎಂಥ ಶ್ರದ್ಧೆಯಿಂದ, ಆ ಶಕ್ತಿ ದೇವಿಯಾಗಿದ್ದರೂ ಕೂಡ ತಾಳ್ಮೆಯಿಂದ ಜೀವನ ಕಳೆದು. ಹಂಗೆ ಹೆಣ್ಣನ್ನು ಅಪವಿತ್ರಗೊಳಿಸಬೇಡಿ, ಅಪವಿತ್ರ ದೃಷ್ಟಿಯಲ್ಲಿ ನೋಡಬೇಡಿ, ಕಾಮ ದೃಷ್ಟಿಯಲ್ಲಿ ನೋಡಬೇಡಿ. ಅವಳಲ್ಲೂ ಇರುತ್ತೆ, ಹಾಗಂತ ಅವಳು ಹೇಳ್ಕೊತಾಳ. ಸಮಯಕ್ಕಾಗಿ ಕಾಯ್ತಾಳೆ. ಯಾಕೆಂದರೆ ಭೂಮಿ ತೂಕದ ಹೆಣ್ಣು, ಅವಳು ಸಮಯವನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾಳೆ ಹೆಣ್ಣು. ಅವಳು ಇಚ್ಛೆಯಿಂದ ನಡೆದ್ರೆ ಜಗತ್ತು ಅಭಿವೃದ್ಧಿ ಆಯ್ತದೆ. ಅದೇ ಗಂಡು 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 ಅಂದ್ಕೊಂಡ್ರೆ ಮಣ್ಮುಕ್ಬೇಕಾಯ್ತದೆ. ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ರಕ್ಷಿಸಿ, ಹೆಣ್ಣನ್ನು ಕಾಪಾಡಿ, ಅವಳನ್ನು ನಗು ನಗುತ್ತಾ ನೋಡ್ಕೊಳ್ಳಿ. ಅವಳಿಗೊಂದಿಷ್ಟು ಪ್ರೀತಿಯ ಮಾತುಗಳನ್ನು ಆಡಿದ್ರೆ ಸಾಕು, ಅವಳು ಕರ್ಗೋಗ್ಬಿಡ್ತಾಳೆ. ಅವಳು ಎಷ್ಟೇ ಕೋಪ ಮುನಿಸ್ಕೊಂಡಿದ್ರು ಕೂಡ ಪ್ರೀತಿಯಿಂದ ಮಾತಾಡೋ ಅವಳು ಕರಗಿ ನೀರಾಗ್ಬಿಡ್ತಾಳೆ. ಅಷ್ಟು ಪರಿಶುದ್ಧವಾದವಳು ಹೆಣ್ಣು. ಅವಳನ್ನ ಕಾಪಾಡೋದಕ್ಕೆ ಏನು ಕಷ್ಟ ನಿಮಗೆ? ಒಳ್ಳೆ ಮನಸ್ಸಿನಿಂದ ನೋಡಿದ್ರೆ ಒಳ್ಳೆ ಸ್ಥಾನದಲ್ಲಿರ್ತಾಳೆ ಆ ಹೆಣ್ಣು.
ಸತಿ ಸಕುಬಾಯಿ, ಸತಿ ಸಾವಿತ್ರಿ, ಇಂಥ ಎಷ್ಟೋ ಜನರು ಗಂಡನ್ನ ಯಮನಿಂದನೇ ಪಾರು ಮಾಡಿದವರು. ಅಂಥ ಹೆಣ್ಮಕ್ಳ ದುಃಖಗಳನ್ನ ಕ್ಯಾಚ್ ಮಾಡಿ ಪರಿಹಾರ ಕೊಡಿ. ಅವಳು ಭಾರ ಏನು ನೋವಿದೆಯೋ ಅದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡಿ. ಅವಳು ಎಷ್ಟು ಖುಷಿ ಪಡ್ತಾಳೆ. ಅವಳ ಜೊತೆ ಸ್ನೇಹದಿಂದಿರಿ. ಅವಳಂಥ ದೇವತೆ ಇನ್ಯಾರೂ ಇರಲ್ಲ. ಹೆಣ್ಣನ್ನು ಮಹಾದೃಷ್ಟಿ, ಮಹಾಪತಿವ್ರತೆಯನ್ನು ಪ್ರೀತಿ ಭಾವದಿಂದ ಅವಳನ್ನ ಕಾಪಾಡ್ಕೊಂಡು ಹೋದರೆ ಅವಳು ನಮ್ಮನ್ನು ಮಹಾರಾಮನ್ ಥರ ನೋಡಿಕೊಂಡು ನಮ್ಮನ್ನು ಕಾಪಾಡ್ತಾಳೆ ರಾವಣನಿಂದನೇ ಅನ್ನೋದನ್ನು ಇಷ್ಟಪಡ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.